ಹಲೋ ಎವ್ರಿವನ್. 68ನೇ ಪ್ರಶ್ನೆಯನ್ನು ನೋಡೋಣ. ಒಂದು ಮೋಟಾರ್ ದೋಣಿಯು ಹರಿಯುವ ನದಿಯಲ್ಲಿ 30 ಕಿಲೋಮೀಟರ್ ದೂರ ಚಲಿಸಿ ಮತ್ತೆ ಮೊದಲಿನ ಸ್ಥಾನಕ್ಕೆ ಹಿಂತಿರುಗಲು 4 ಗಂಟೆ 30 ನಿಮಿಷ ತೆಗೆದುಕೊಂಡಿದೆ. ನದಿಯ ನೀರಿನ ವೇಗ 5 km/h ಆದಾಗ ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗವನ್ನು ಕಂಡುಹಿಡಿಯಿರಿ. ಸೊ ನಮ್ಗಿಲ್ಲಿ ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗ ಗೊತ್ತಿಲ್ಲ, ಹಾಗಾಗಿ ಅದನ್ನ x ಅಂತ ತಗೊಂಡ್ರೆ x km/h ಆಗಿರಲಿ. ಹಾಗೆ ನೀರಿನ ದಿಕ್ಕಿನಲ್ಲಿ ಒಟ್ಟು ಅದು 30 ಕಿಲೋಮೀಟರ್ ದೂರ ಚಲಿಸಿ ಮತ್ತೆ ಮೊದಲಿನ ಸ್ಥಾನಕ್ಕೆ ಹಿಂತಿರುಗೋದಕ್ಕೆ ಒಟ್ಟು ಸಮಯ ತಗೊಂಡಿರುವಂತಹ ಒಟ್ಟು ಸಮಯ 4 ಗಂಟೆ 30 ನಿಮಿಷ. ಅಂದ್ರೆ ಇದನ್ನ ನಾವು 30 ನಿಮಿಷವನ್ನ ಗಂಟೆಯಲ್ಲೇ ಬರೆದ್ರೆ 4.5 ಗಂಟೆ ಅಂತ ಆಗತ್ತೆ. ಹಾಗೆ ದೋಣಿ ನೀರಿನ ದಿಕ್ಕಿನಲ್ಲಿ ದೋಣಿಯ ವೇಗ ಏನಾಗತ್ತೆ, x + 5 km/h. 5 ಕಿಲೋಮೀಟರ್ ಅನ್ನೋದು ನೀರಿನ ವೇಗ ಆಗಿದೆ. ಸೊ ನೀರಿನ ದಿಕ್ಕಿನಲ್ಲಿ ದೋಣಿ ಸಾಗುವಾಗ x + 5 ನೀರಿನ ವೇಗ ಮತ್ತೆ ದೋಣಿಯ ವೇಗ ಕೂಡ್ಕೊಳ್ಳುತ್ತೆ. ಅದೇ ನೀರಿನ ವಿರುದ್ಧ ದಿಕ್ಕಿನಲ್ಲಿ ದೋಣಿಯ ವೇಗ ಏನಾಗುತ್ತೆ, x - 5 km/h ಅಂತ ಆಗತ್ತೆ. ಈಗ ನೀರಿನ ದಿಕ್ಕಿನಲ್ಲಿ ದೋಣಿ ತೆಗೆದುಕೊಂಡ ಸಮಯ ನಾವು ಜವವನ್ನು ಕಂಡುಹಿಡಿಯೋದಕ್ಕೆ ಬಳಸೋ ಸೂತ್ರ ಏನು, ಕ್ರಮಿಸಿದ ದೂರ / ಸಮಯ. ಆದ್ರೆ ಇಲ್ಲಿ ನಮಗೆ ಸಮಯ ಬೇಕಿರೋದ್ರಿಂದ ನಾವು ಕ್ರಮಿಸಿದ ದೂರ ಜವ ಅಂತ ತಗೊಂಡ್ರೆ 30 / x + 5 ಅಂತ ಆಗುತ್ತೆ. ಇನ್ನು ನೀರಿನ ವಿರುದ್ಧ ದಿಕ್ಕಿನಲ್ಲಿ ದೋಣಿ ತೆಗೆದುಕೊಂಡ ಸಮಯ ಅಂತ ಬರೆದ್ರೆ ಅದು 30 / x - 5 ಅಂತ ಸಿಗತ್ತೆ. ಸೊ ಒಟ್ಟು ಸಮಯವನ್ನ ನಮಗೆ ಕೊಟ್ಟಿದ್ದಾರೆ. ಒಟ್ಟು ಸಮಯ ಅಂತ ಅಂದ್ರೆ t1 + t2 ಆಗತ್ತೆ. ಇದನ್ನ ನಾವು t1 ಅಂತ ತಗೊಂಡ್ರೆ ಇದು t2 ಆಗಿರತ್ತೆ. ಸೊ t1 + t2 ಅಂತ ಅಂದ್ರೆ 4.5 ಗಂಟೆ. t1 ಅಂತ ಅಂದ್ರೆ 30 / x + 5 ಹಾಗೆ t2 ಅಂತ ಅಂದ್ರೆ 30 / x - 5 ಸಮ. ಇದನ್ನು ಸುಲಭ ಮಾಡಿಕೊಂಡ್ರೆ 4 2 8 + 1 9/2 ಅಂತ ಆಗತ್ತೆ. ಈಗ ಲಸಅವನ್ನ ತಗೊಂಡ್ರೆ x + 5 x - 5 ಲಸಅ. ಸೊ 30 × x - 5 + 30 × x + 5 ಸಮ 9/2 ಆಗಿರುತ್ತೆ. ಈಗ ನಾವಿಲ್ಲಿ ಗುಣಾಕಾರವನ್ನ ಮಾಡಿಕೊಂಡ್ರೆ 30x - 5 3 15 ಸೊ 150 ಪ್ಲಸ್ 30x ಮೈನಸ್ ಪ್ಲಸ್ 5 3 15 150 ಡಿವೈಡೆಡ್ ಬೈ ಇದು a + b × a - b ರೂಪದಲ್ಲಿ ಇದೆ. ಸೊ a² - b² ಅಂತ ಬರಿಬಹುದು ಸಮ 9/2. ಇಲ್ಲಿ -150 + 150 ಕ್ಯಾನ್ಸಲ್ ಮಾಡಬಹುದು. ಸೊ ನಮಗೆ ಸಿಗೋದು 60x ಡಿವೈಡೆಡ್ ಬೈ x² - 25. 5ರ ವರ್ಗ ಅಂದ್ರೆ 25 ಸಮ 9/2. ಓರೆ ಗುಣಾಕಾರವನ್ನ ಮಾಡಿದಾಗ 2 × 60x ಸಮ 9 × x² - 25 ಅಂತ ಸಿಗತ್ತೆ.
ಇಲ್ಲಿ ಗುಣಾಕಾರವನ್ನ ಮಾಡಿದ್ರೆ 6 2 12 120 ಎಕ್ಸ್ ಆಯ್ತು ಸಮ 9 ಎಕ್ಸ್ ಸ್ಕ್ವೇರ್ ಮೈನಸ್ 25 9 225 25 ಹತ್ತಲೆ 250. ಸೊ 125 ಕಡಿಮೆ ಮಾಡಿದ್ರೆ 225. ಈಗ ಎಲ್ಲ ಪದಗಳನ್ನು ಒಂದೇ ಕಡೆಗೆ ತಗೊಂಡು 0ಗೆ ಸಮೀಕರಿಸಿದ್ರೆ -9 ಎಕ್ಸ್ ಸ್ಕ್ವೇರ್ ಪ್ಲಸ್ 120 ಎಕ್ಸ್ ಮೈನಸ್ ಪ್ಲಸ್ 225 ಸಮ 0 ಅಂತ ಆಗತ್ತೆ. ಇಲ್ಲಿ ಮೈನಸ್ ಅನ್ನ ಹೋಗ್ಸೋದಿಕ್ಕೆ ಇಡೀ ಸಮೀಕರಣಕ್ಕೆ ಮೈನಸ್ ಇಂದ ಗುಣಾಕಾರ ಮಾಡಿದ್ರೆ 9 ಎಕ್ಸ್ ಸ್ಕ್ವೇರ್ ಮೈನಸ್ 120 ಎಕ್ಸ್ ಮೈನಸ್ 225 ಸಮ 0 ಅಂತ ಆಗತ್ತೆ. ಸೊ ಇಲ್ಲಿ ನಾವು 3ನ್ನ ಸಾಮಾನ್ಯ ಪದ ಹೊರಗಡೆ ತಗೊಳ್ಬಹುದು. 3 ಸಾಮಾನ್ಯ ಪದ ತಗೊಂಡ್ರೆ 3 ಎಕ್ಸ್ ಸ್ಕ್ವೇರ್ ಮೈನಸ್ 40 ಎಕ್ಸ್ ಮೈನಸ್ 225 ಅಂತ ಅಂದ್ರೆ 7 3 21 15 ಆಯ್ತು 5 3 15. ಸೊ ನಮಗೆ ಸಿಗುವಂತಹ ವರ್ಗ ಸಮೀಕರಣ 3x ಸ್ಕ್ವೇರ್ ಮೈನಸ್ 40x ಮೈನಸ್ 75 ಸಮ 0. ಈಗ ನಮಗೆ ಮಧ್ಯಪದ ವಿಭಜಿಸೋದಕ್ಕೆ b ಯ ಬೆಲೆ -40 ಬರಬೇಕು. ಹಾಗೆ AC ನಮಗೆ 225 ಮೈನಸ್ 225 ಸಿಗೋ ರೀತಿಯಲ್ಲಿ ನಾವು ಸಂಖ್ಯೆಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಸೊ ಮಧ್ಯಪದ ವಿಭಜನೆಗೆ ನಾನಿಲ್ಲಿ 45 ಗುಣಿಸು 5 ಮಾಡಿದ್ರೆ 5 5 25 4 20 ಪ್ಲಸ್ 2 22. ಸೊ ಇದನ್ನ -45x ಪ್ಲಸ್ 5x ಅಂತ ತಗೊಂಡ್ರೆ ಇಲ್ಲೇನಾಯ್ತು 3 ಸಾಮಾನ್ಯ ಪದ ತಗೊಂಡ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 3 1 3 3 5 15. ಸೊ 15 ಆಯ್ತು ಪ್ಲಸ್ 5 ಸಾಮಾನ್ಯ ಪದ ತಗೊಂಡ್ರೆ ಎಕ್ಸ್ ಮೈನಸ್ 15 15 5 75. ಸಾರಿ 3x ಇಲ್ಲಿ ಮೂರು ಎಕ್ಸ್ ಸಾಮಾನ್ಯ ಪದ ತಗೊಂಡ್ರೆ ಇಷ್ಟು ಸಿಗತ್ತೆ. ಸೊ 3x ಪ್ಲಸ್ 5 ಒಂದು ಅಪವರ್ತನ ಆದ್ರೆ ಇನ್ನೊಂದು x ಮೈನಸ್ 15. ಸೊ ಮೊದಲನೇ ಸಮೀಕರಣದಿಂದ ನಮ್ಗೆ x ಬೆಲೆ -5/3 ಅಂತ ಸಿಗತ್ತೆ. ಎರಡನೇ ಸಮೀಕರಣದಿಂದ x ನ ಬೆಲೆ 15 ಅಂತ ಸಿಗತ್ತೆ. ಆದ್ರೆ ಇಲ್ಲಿ x ಅನ್ನೋದು ದೋಣಿಯ ವೇಗ ಆಗಿರೋದಕ್ಕೆ ನಾವು ಧನ ಪೂರ್ಣಾಂಕವನ್ನ ಮಾತ್ರ ತಗೊಳ್ಬೇಕು. ಹಾಗಾಗಿ ದೋಣಿಯ ವೇಗ ಏನಾಗತ್ತೆ ಇಲ್ಲಿ 15 ಕಿಲೋಮೀಟರ್ ಪರ್ ಅವರ್ ಅನ್ನೋದನ್ನ ನಾವಿಲ್ಲಿ ನೋಡಬಹುದು.